ಕಲ್ಲು ಹೃದಯವನ್ನು ಕರಗಿಸುವಂತಹ ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳ್ತಾರೆ. ಸಂಗೀತಕ್ಕೆ ತಲೆದೂಗದವರಿಲ್ಲ, ಸಂಗೀತಕ್ಕೆ ಮನಸೋತವರಿಲ್ಲ. ಇದರ ಜೊತೆಗೆ ಮಠಾಧೀಶರೊಬ್ಬರು ಹಾಡು ಹಾಡುತ್ತಾ ಸಂಗೀತ ನುಡಿಸೋದಂದ್ರೆ ಸುಮ್ಮನೆನಾ? ಅಂತಹ ಅತ್ಯಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಆದಿಚುಂಚನಗಿರಿ ಮಠಾಧೀಶರು. ಹಾಗಾದ್ರೆ ಆ ಸ್ವರ ಸಂಭ್ರಮ ಹೇಗಿತ್ತು ಅನ್ನೋದನ್ನ ಬನ್ನಿ ನೋಡೋಣ. ಸ್ವರಗಳ ಸ್ಪರ್ಧೆ ನಾನಾ ನೀನಾ ಅನ್ನೋ ರೀತಿ ಇಲ್ಲಿ ಜಿದ್ದಿಗೆ ಬಿದ್ದಂತೆ ಸ್ವರಗಳೇ ಪೈಪೋಟಿ ನಡೆಸಿದ ಕ್ಷಣ. ವಯೋಲಿನ್, ತಬಲಾ, ಡ್ರಮ್, ಹಾರ್ಮೋನಿಯಂ, ಗಿಟಾರ್ ಒಂದಕ್ಕಿಂತ ಒಂದರದ್ದು ನಾದ ನಿನಾದ. ಅದರಲ್ಲೂ ಆದಿಚುಂಚನಗಿರಿ ಶ್ರೀಗಳು ನುಡಿಸಿದ ಸಂಗೀತವಂತೂ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. हर हर महादेव ಎಂತಹ ಅತ್ಯದ್ಭುತ ಕ್ಷಣಕ್ಕೆ, ಎಂತಹ ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಬಿಜಿಎಸ್ಪಿಯು ಕಾಲೇಜಿನಲ್ಲಿ ನಡೆದ ಸ್ವರ ಸಂಭ್ರಮ ಕಾರ್ಯಕ್ರಮ. ಆದಿಚುಂಚನಗಿರಿ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಫೌಂಡೇಶನ್, ಜ್ಞಾನಯೋಗಿ ಭೈರವಿ, ಕೆಂಪೇಗೌಡ ಸಂಗೀತ ಸಭಾದಿಂದ ಸ್ವರ ಸಂಭ್ರಮ ಆಯೋಜನೆ ಮಾಡಲಾಗಿತ್ತು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಈ ಸ್ವರ ಸಂಭ್ರಮ ಕಳೆಗಟ್ಟಿತು. ಕಳೆದ ಬಾರಿಗಿಂತ ಈ ವರ್ಷ ವಿನೂತನವಾಗಿ ಮಾಡಬೇಕು ಅಂತ ವಿವಿಧ ದೇಶದ ಸಂಗೀತಗಾರರನ್ನ ಕರೆಸಲಾಗಿತ್ತು. ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ನೆದರ್ಲ್ಯಾಂಡ್, ಜರ್ಮನಿ ದೇಶದಿಂದ ಆಗಮಿಸಿದ್ದ ಮ್ಯೂಸಿಷಿಯನ್ಗಳು ತಮ್ಮ ಕಲೆಯನ್ನ ಹೊರಗೆ ಹಚ್ಚಿದರು. ಕಳೆದ ಬಾರಿ ಕೇವಲ ಭಾರತೀಯ ಸಂಗೀತಗಾರರು ಆಗಮಿಸಿದ್ದು, ಆದರೆ ಈ ಬಾರಿ ವಿದೇಶಗಳಿಂದಲೂ ಆಗಮಿಸಿದ್ದರಿಂದ ಬರೋಬ್ಬರಿ 10 ಮಂದಿ ಸಂಗೀತಗಾರರಿಂದ ಸ್ವರ ಸಂಭ್ರಮ ವೈಭವಿತವಾಗಿತ್ತು. ಒಬ್ಬೊಬ್ಬರ ಸಂಗೀತಕ್ಕೂ ಪ್ರೇಕ್ಷಕರು, ವಿದ್ಯಾರ್ಥಿಗಳು ಮನಸೋತು ಚಪ್ಪಾಳಿಯ ಸುರಿಮಳೆಗೈದರು. ಆದ್ರೆ ಇಡೀ ಕಾರ್ಯಕ್ರಮದ ಹೈಲೈಟ್ ಆಗಿದ್ದು ಆದಿಚುಂಚನಗಿರಿ ಶ್ರೀಗಳ ಸಂಗೀತ ಗಾಯನ. ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಹಾಡು ಹಾಡುತ್ತಾ ಸಂಗೀತ ನುಡಿಸಿ ಸ್ವರ ಸಂಭ್ರಮಕ್ಕೆ ಸಾಕ್ಷಿಯಾದರು.
ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.